Hello dear subscribers, welcome back to my YouTube channel Radar Job Academy. Dear subscribers, in this video I am going to let you know the shortcut keys. ಏನೇನು ಶಾರ್ಟ್ಕಟ್ ಕೀಸ್ಗಳಿದಾವೆ A to Z ಶಾರ್ಟ್ಕಟ್ ಕೀಸನ್ನು ನಾನು ಹೇಳ್ತೀನಿ. ನೋಡಿ MS ವರ್ಡಲ್ಲಿ ಯೂಸ್ ಮಾಡ್ತಕ್ಕಂಥ ಶಾರ್ಟ್ಕಟ್ ಕೀಸ್ A to Z ತನಕ ನಾನು ಎಲ್ಲ ಹೇಳ್ತಾ ಹೋಗ್ತೀನಿ. ನೆನ್ಪಿಟ್ಕೊಳ್ಳಿ, ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಹೆಚ್ಚು ಕಡಿಮೆ 3 ರಿಂದ 4 ಶಾರ್ಟ್ಕಟ್ ಕೀಸ್ ಅಂತೂ ಇದ್ದೇ ಇರುತ್ತೆ. ಅಟ್ಲೀಸ್ಟ್ 2 ಆದರೂ ಶಾರ್ಟ್ಕಟ್ ಕೇಸ್ಗಳನ್ನು ಕೇಳ್ತಾರೆ ಎಕ್ಸಾಮಿನೇಷನಲ್ಲಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ಶಾರ್ಟ್ಕಟ್ ಕೇಸನ್ನು ನಾನು ಹೇಳ್ತಾ ಹೋಗ್ತೀನಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಬರೋಣ, ಕಂಟ್ರೋಲಿಂದ ಸ್ಟಾರ್ಟ್ ಆಗ್ತಕ್ಕಂಥ ಶಾರ್ಟ್ಕಟ್ ಕೀಸ್. ಇವತ್ತಿನ ವೀಡಿಯೋದಲ್ಲಿ ಕಂಟ್ರೋಲಿಂದ ಸ್ಟಾರ್ಟ್ ಆಗ್ತಕ್ಕಂಥ ಶಾರ್ಟ್ಕಟ್ ಕೀಸ್ಗಳನ್ನು ಹೇಳ್ತೀನಿ. ಸೊ ಅದರಲ್ಲಿ ಮೊದಲನೇದಾಗಿ ಏನು ಮಾಡೋಣ ಅಂತಂದರೆ ನೋಡಿ, ಸಿ ಟಿ ಆರ್ ಎಲ್ ಅಂದರೆ ಕಂಟ್ರೋಲ್ ಅಂತೇಳಿ. ಕಂಟ್ರೋಲ್ ಪ್ಲಸ್ ಎ, ಕಂಟ್ರೋಲ್ ಪ್ಲಸ್ ಎ ಈಸ್ ದ ಶಾರ್ಟ್ಕಟ್ ಕೀ ವಿಚ್ ಈಸ್ ಯೂಸ್ಡ್ ಫಾರ್. ಕಂಟ್ರೋಲ್ ಎ ಶಾರ್ಟ್ಕಟ್ ಕೀಯನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಕಂಟ್ರೋಲ್ ಪ್ಲಸ್ ಎ ಏನಕ್ಕೆ ಯೂಸ್ ಮಾಡ್ತೀವಿ? ಸೆಲೆಕ್ಟ್ ಆಲ್. ಕಂಟ್ರೋಲ್ ಪ್ಲಸ್ ಎ ಈಸ್ ದ ಶಾರ್ಟ್ಕಟ್ ಕೀ ವಿಚ್ ಈಸ್ ಯೂಸ್ಡ್ ಫಾರ್ ಸೆಲೆಕ್ಟ್ ಆಲ್ ಅಂತೇಳಿ. ಅಂದರೆ MS ರೋಡಲ್ಲಿ ಇದ್ದೀರಾ, MS ರೋಡಲ್ಲಿ ಕರ್ಸರ್ ಪಾಯಿಂಟ್ ಎಲ್ಲ ಒಂದು ಕಡೆ ಬ್ಲಿಂಕ್ ಆಗ್ತಿದೆ. ಕಂಟ್ರೋಲ್ ಎ ಪ್ರೆಸ್ ಮಾಡಿದ ತಕ್ಷಣ ಆ ಡಾಕ್ಯುಮೆಂಟಲ್ಲಿರ್ತಕ್ಕಂಥ ಎಲ್ಲ ಟೆಕ್ಸ್ಟು, ಎಲ್ಲ ಇಮೇಜಸ್ಸು, ಎವ್ರಿಥಿಂಗ್ ವಿಲ್ ಬಿ ಸೆಲೆಕ್ಟೆಡ್ ಅಂತೇಳ್ಬಿಟ್ಟು. ಅಂದರೆ MS ವರ್ಡ್ನಲ್ಲಿ ಕಂಟ್ರೋಲ್ ಮತ್ತು ಎ ಶಾರ್ಟ್ಕಟ್ ಕೀಯನ್ನು ಏನಕ್ಕೆ ಬಳಕೆ ಮಾಡ್ತೀವಿ ಅಂದರೆ, ಡಾಕ್ಯುಮೆಂಟಲ್ಲಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಬಿ. ಕಂಟ್ರೋಲ್ ಪ್ಲಸ್ ಬಿ ಅಂತೇಳಿದ್ರೆ ನಾವು ಬೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಪ್ಲಸ್ ಬಿ ಬೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಲ್ಲಿ ಕೇಳ್ಬೋದು, ನಿಮ್ಗೆ ಈಗೂ ಕೇಳ್ಬೋದು, ವಾಟ್ ಈಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್? ವಾಟ್ ಈಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಟು ಮೇಕ್ ದ ಟೆಕ್ಸ್ಟ್ ಬೋಲ್ಡ್? ಅಂದರೆ ಟೆಕ್ಸ್ಟನ್ನು ಬೋಲ್ಡ್ ಮಾಡಲಿಕ್ಕೆ ಯಾವ ಪ್ರೊಸೀಜರನ್ನು ಫಾಲೋ ಮಾಡ್ತೀರಾ ಅಂತೇಳಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟ್ ಸೆಲೆಕ್ಟ್ ದ ಟೆಕ್ಸ್ಟ್ ಟು ಬಿ ಬೋಲ್ಡ್. ಯಾವ ಟೆಕ್ಸ್ಟು ಬೋಲ್ಡ್ ಆಗಬೇಕಂತ ಇದೆನೋ, ಈಗ ಫಾರ್ ಎಕ್ಸಾಂಪಲ್ ರಾಮು ಅಂತೇಳಿದೆ, ಇದು ಬೋಲ್ಡ್ ಆಗಬೇಕು ಅಂತಂದರೆ ಫಸ್ಟ್ ಸೆಲೆಕ್ಟ್ ದ ಟೆಕ್ಸ್ಟ್. ಸ್ಟೆಪ್ ನಂಬರ್ 1 ಸೆಲೆಕ್ಟ್ ದ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ತೀರಾ. ಸ್ಟೆಪ್ ನಂಬರ್ 2 ಆಮೇಲೆ ಏನು ಮಾಡ್ತೀರಾ? ಕಂಟ್ರೋಲ್ ಪ್ಲಸ್ ಬಿ ಶಾರ್ಟ್ಕಟ್ ಕೀಯನ್ನು ಪ್ರೆಸ್ ದ ಕಂಟ್ರೋಲ್ ಪ್ಲಸ್ ಬಿ ಶಾರ್ಟ್ಕಟ್ ಕೀ. ಆವಾಗ ಅದೇನಾಗುತ್ತೆ? ಬೋಲ್ಡ್ ಆಗುತ್ತೆ. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಬಿ ಫಾರ್ ಬೋಲ್ಡ್. ಸೊ ಬೋಲ್ಡ್ ಆಯಿತು. ನೆಕ್ಸ್ಟ್ ಬರೋಣ, ಮತ್ತೊಂದು ಏನಪ್ಪ ಅಂದರೆ ಕಂಟ್ರೋಲ್ ಪ್ಲಸ್ ಸಿ. ಕಂಟ್ರೋಲ್ ಪ್ಲಸ್ ಸಿ ಅಂತಂದರೆ ಸಿ ಫಾರ್ ಕಾಪಿ ಅಂತೇಳಿ. ಕಾಪಿ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಾ ಇದ್ವಿ. ಕಾಪಿ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ಕಾಪಿ ಅಂದರೆ ಏನಂದರೆ, ಈ ಉದಾಹರಣೆ ಇಲ್ಲಿ ರಾಮು ಅಂತೇಳಿದೆ. ಈ ರಾಮು ಅನ್ನುವಂಥದ್ದಿದೆ, ಇದು ಇನ್ನೊಂದು ಕಾಪಿ ನನಗೆ ಬೇಕು. ಈ ರಾಮು ಅಂತೇಳಿದೆ, ಇದ್ರ ಪಕ್ಕದಲ್ಲಿ ಮತ್ತೆ ರಾಮು ಅಂತ ಟೈಪ್ ಆಗಬೇಕು, ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ಮತ್ತೆ ರಾಮು ಅಂತ ಆಗಬೇಕು ಅಂದರೆ, ಸ್ಟೆಪ್ ನಂಬರ್ 1 ಸೆಲೆಕ್ಟ್ ದ ಟೆಕ್ಸ್ಟ್. ಸ್ಟೆಪ್ ನಂಬರ್ 2 ಪ್ರೆಸ್ ಕಂಟ್ರೋಲ್ ಪ್ಲಸ್ ಸಿ. ಕಂಟ್ರೋಲ್ ಸಿ ಮಾಡಿದ ತಕ್ಷಣ ಕಾಪಿ ಆಗುತ್ತೆ. ಮತ್ತು ನಿಮಗೆ ಎಲ್ಲಾದರೂ ಬೇಕು ಅಂದರೆ ಕರ್ಸರ್ ಪಾಯಿಂಟನ್ನು ಅಲ್ಲಿ ಪ್ಲೇಸ್ ಮಾಡಿ ಕಂಟ್ರೋಲ್ ವಿ ಪ್ರೆಸ್ ಮಾಡಿದರೆ ಏನಾಗುತ್ತೆ? ಪೇಸ್ಟ್ ಆಗುತ್ತೆ. ಕಂಟ್ರೋಲ್ ವಿ ಫಾರ್ ಪೇಸ್ಟ್. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್, ಕಂಟ್ರೋಲ್ ಬಿ ಫಾರ್ ಬೋಲ್ಡ್, ಬಿ ಬೋಲ್ಡ್, ಎ ಆಲ್, ಸೆಲೆಕ್ಟ್ ಆಲ್ ಅಂತೇಳಿ. ಸಿ ಅಂದರೆ ಕಾಪಿ ಮಾಡೋದು ಅಂತೇಳಿ. ಸಿ ಅಂದರೆ ಕಾಪಿ ಮಾಡ್ತದೆ ಅಂತೇಳಿ. ಕಾಪಿ ಯಾವ ಪರ್ಪೋಸಿಗೆ ಕಾಪಿ ಮಾಡಬೇಕಂದ್ರೆ, ಬೇರೆ ಎಲ್ಲಾದರೂ ಪೇಸ್ಟ್ ಮಾಡಬೇಕಂದ್ರೆ ನಾವು ಕಾಪಿಯನ್ನು ಮಾಡ್ತಾ ಇದ್ದೀವಿ. ನಿಮಗೀಗೂ ಕೇಳ್ಬೋದು, ಏನಪ್ಪ ಅಂದರೆ ಕಾಪಿಯನ್ನು ಏನಕ್ಕೆ ಮಾಡ್ತೀವಿ ಅಂತ ಕೇಳ್ಬೋದು. ಓಕೆನಾ? ಏನಪ್ಪ ಅಂತಂದರೆ, ಕಾಪಿ ಮಾಡೋದ್ರ ಮೂಲ ಉದ್ದೇಶ ಏನೆಂದರೆ, ನಮಗೆ ಬೇಕಾಗಿರುವಂಥ ಸ್ಥಳದಲ್ಲಿ ಆ ಒಂದು ಪ್ರತಿಯನ್ನು ಮತ್ತೆ ಟೈಪ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಕಂಟ್ರೋಲ್ ಸಿ ಕಾಪಿಯನ್ನು ಮಾಡ್ತೀವಿ. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಪ್ಲಸ್ ಡಿ ಅಂತೇಳಿ. ಕಂಟ್ರೋಲ್ ಪ್ಲಸ್ ಡಿ ಅಂತಂದರೆ ಫಾಂಟ್ ಡಯಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಕಂಟ್ರೋಲ್ ಪ್ಲಸ್ ಡಿ ಫಾಂಟ್ ಡಯಲಾಗ್ ಬಾಕ್ಸ್. ಕಂಟ್ರೋಲ್ ಪ್ಲಸ್ ಡಿ ಅಂದರೆ ಯಾವುದೇ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದಕ್ಕೂ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸೆಲೆಕ್ಟ್ ಮಾಡಿದರೆ ಅದು ಬೋಲ್ಡ್ ಆಗುತ್ತೆ, ಇದು ಸೆಲೆಕ್ಟ್ ಮಾಡಿದರೆ ಅದು ಕಾಪಿ ಆಗುತ್ತೆ. ಬಟ್ ಇಲ್ಲಿ ಕಂಟ್ರೋಲ್ ಡಿ ಅಂತಂದರೆ ಫಾಂಟ್ ಡಯಲಾಗ್ ಬಾಕ್ಸ್. ಕಂಟ್ರೋಲ್ ಡಿ ಪ್ರೆಸ್ ಮಾಡಿದ ತಕ್ಷಣ ಒಂದು ಫಾಂಟ್ ಡಯಲಾಗ್ ಬಾಕ್ಸ್ ಬರುತ್ತದೆ. ಆ ಫಾಂಟ್ ಡಯಲಾಗ್ ಬಾಕ್ಸಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಬೋಲ್ಡು, ಇಟಾಲಿಕು, ಅಂಡರ್ಲೈನು ಏನು ಅಲೈನ್ಮೆಂಟ್ ಬೇಕಾದ್ರೂ ಮಾಡ್ಕೋಬೋದು. ಒಂದು ವೇಳೆ ಟೆಕ್ಸ್ಟನ್ನು ನೀವು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಡಿಯನ್ನು ಕೊಟ್ಟಾಗ ಫಾಂಟ್ ಡಯಲಾಗ್ ಬಾಕ್ಸ್ ಏನು ಬರುತ್ತಲ್ಲ, ಆ ಫಾಂಟ್ ಡಯಲಾಗ್ ಬಾಕ್ಸಲ್ಲಿ ನಿಮಗೆ ಬೋಲ್ಡ್ ಬೇಕೋ, ಇಟಾಲಿಕ್ ಬೇಕೋ, ಅಂಡರ್ಲೈನ್ ಬೇಕೋ, ಸ್ಟ್ರೈಕ್ ಬೇಕೋ, ಅವೆಲ್ಲ ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಅದನ್ನೆಲ್ಲ ನೀವು ಅಪ್ಲೈ ಮಾಡ್ಬೋದು. ಮತ್ತು ಬೋಲ್ಡು, ಇಟಾಲಿಕು, ಅಂಡರ್ಲೈನು, ಫಾಂಟ್ ಸೈಜು ಬೇರೆ ಬೇರೆ, ಟೈಮ್ಸ್ ನ್ಯೂ ರೋಮನ್, ಫಾಂಟ್ ಫೇಸಸ್ಗಳನ್ನೆಲ್ಲ ಹಾಕ್ಕೊಳ್ಬೋದು. ಸೊ ಕಂಟ್ರೋಲ್ ಡಿ ಫಾರ್ ಫಾಂಟ್ ಡಯಲಾಗ್ ಬಾಕ್ಸ್. MS ವರ್ಡ್ನಲ್ಲಿ ಕಂಟ್ರೋಲ್ ಡಿ ಅನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಫಾಂಟ್ ಡಯಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಫಾಂಟ್ ಡಯಲಾಗ್ ಬಾಕ್ಸ್ ವಿಲ್ ಬಿ ಡಿಸ್ಪ್ಲೈಡ್. ನೆಕ್ಸ್ಟ್ ಬರೋಣ, ಕಂಟ್ರೋಲ್ CTRL ಇದು
ಕಂಟ್ರೋಲ್ ಪ್ಲಸ್ ಇ. ವಾಟ್ ಈಸ್ ಕಂಟ್ರೋಲ್ ಪ್ಲಸ್ ಇ? ನೋಡಿ, ಕಂಟ್ರೋಲ್ ಪ್ಲಸ್ ಇ ಅಂತಂದರೆ ಈ ಸೆಕೆಂಡ್ ಲೆಟ್ರನ್ನ ಯೂಸ್ ಮಾಡಿದ್ದೀವಿ, ಸೆಂಟರ್ ಅಂತೇಳಿ. ಕಂಟ್ರೋಲ್ ಪ್ಲಸ್ ಇ ಫಾರ್ ಸೆಂಟರ್ ಅಂದರೆ ನೀವು ಯಾವ ಒಂದು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿರ್ತೀರೋ ಅಥವಾ ಒಂದು ಲೈನನ್ನು ಸೆಲೆಕ್ಟ್ ಮಾಡ್ತೀರೋ, ಸೆಲೆಕ್ಟ್ ಮಾಡಿಬಿಟ್ಟು ಅಥವಾ ಒಂದು ಪ್ಯಾರಾದಲ್ಲಿ ಕರ್ಸರ್ ಪಾಯಿಂಟ್ ಪ್ಲೇಸ್ ಇದ್ದರೂ ಕೂಡ ಸಾಕಾಗುತ್ತೆ. ಆವಾಗ ಕಂಟ್ರೋಲ್ ಇ ಪ್ರೆಸ್ ಮಾಡಿದಾಗ ಆ ಸಂಪೂರ್ಣ ಪ್ಯಾರಾಗ್ರಾಫ್ ಏನಾಗುತ್ತೆ ಅಂದರೆ ಈ ಪೇಜ್ನ ಮಿಡಲ್ಲಿ ಬರುತ್ತೆ. ಉದಾಹರಣೆ ಲೆಫ್ಟ್ ಸೈಡಿಗಿದೆ ಅಂತ ಅಂದ್ಕೊಳ್ಳೋಣ. ಆವಾಗ ಲೆಫ್ಟ್ ಸೈಡಲ್ಲಿ ಆ ಪ್ಯಾರಾದಲ್ಲಿ ಸೆಲೆಕ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಪ್ಲೇಸ್ ದ ಕರ್ಸರ್ ಪಾಯಿಂಟ್ ಎನಿವೇರ್ ಇನ್ ದ ಮಿಡಲ್ ಆಫ್ ದ ಪ್ಯಾರಾಗ್ರಾಫ್. ಬೈ ಪ್ಲೇಸಿಂಗ್ ದ ಕರ್ಸರ್ ಪಾಯಿಂಟ್ ಎನಿವೇರ್ ಇನ್ ದ ಮಿಡಲ್ ಆಫ್ ದ paragraph, if you press the control E, then paragraph will be aligned to center. ಆವಾಗ ಏನಾಗುತ್ತೆ, ಸಂಪೂರ್ಣ ಪ್ಯಾರಾಗ್ರಾಫ್ ಸೆಂಟರ್ಗೆ ಬರ್ತದೆ ಅಂತೇಳ್ಬಿಟ್ಟು. ಅಂದರೆ ಸೆಂಟರ್ ಅಲೈನ್ಮೆಂಟ್ ಅಂತೇಳಿ ಏನಿದು ಸೆಂಟರ್ ಅಲೈನ್ಮೆಂಟ್ ಆಗುತ್ತೆ. ಕಂಟ್ರೋಲ್ ಇ ಅಂತಂದರೆ ಸೆಕೆಂಡ್ ಲೆಟರ್ ಆಫ್ ದ ಸೆಂಟರ್ನ ಯೂಸ್ ಮಾಡಿದ್ದಾರೆ. ಸಿ ಯೂಸ್ ಮಾಡಿಲ್ಲ, ಯಾಕೆಂದರೆ ಸಿ ಈಸ್ ಆಲ್ರೆಡಿ ಯೂಸ್ಡ್ ಫಾರ್ ಕಾಪಿಗಂತ ಸಿ ಯೂಸ್ ಮಾಡಿರೋದ್ರಿಂದ ಮತ್ತೆ ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಕಂಟ್ರೋಲ್ ಇ ಫಾರ್ ಸೆಂಟರ್ಗೆ ಯೂಸ್ ಮಾಡಿದ್ದಾರೆ ಅಂತೇಳಿ ಸೆಂಟರ್ ಅಲೈನ್ಮೆಂಟ್ ಬರ್ತದೆ ಕಂಟ್ರೋಲ್ ಇ. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಪ್ಲಸ್ ಎಫ್. ಕಂಟ್ರೋಲ್ ಪ್ಲಸ್ ಎಫ್. ಈ ಕಂಟ್ರೋಲ್ ಪ್ಲಸ್ ಎಫ್, ಈ ಎಫ್ ಅನ್ನೋದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಫೈಂಡಿಗೆ ಯೂಸ್ ಮಾಡ್ತಾ ಇದ್ದೀರಾ. ಕಂಟ್ರೋಲ್ ಪ್ಲಸ್ ಎಫ್ ಅಂತಂದರೆ ಫೈಂಡ್ ಅಂತೇಳಿ. ಏನು ಫೈಂಡು? ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ರಿಟರ್ನ್ ಅ ಲೆಂತ್ ಆಫ್ ಅ ಡಾಕ್ಯುಮೆಂಟ್. ಆ ಒಂದು 100 ಪುಟಗಳನ್ನು, ಒಂದು 50 ಪುಟಗಳನ್ನು ಏನೋ ಟೈಪ್ ಮಾಡಿಬಿಟ್ಟಿದ್ದೀರಾ. ಅದರಲ್ಲಿ ರಾಮು ಅನ್ನೋಂಥ ವರ್ಡನ್ನು ನೀವು ಕಂಡುಹಿಡಿಬೇಕಾಗಿತ್ತು. ಆವಾಗ ಏನು ಮಾಡ್ತೀರಾ, ಕಂಟ್ರೋಲ್ ಎಫ್ ಪ್ರೆಸ್ ಮಾಡ್ತೀರಾ. ಸೊ ಕಂಟ್ರೋಲ್ ಎಫನ್ನು ಪ್ರೆಸ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ, ಫೈಂಡ್ ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಫೈಂಡ್ ಡೈಲಾಗ್ ಬಾಕ್ಸಲ್ಲಿ ನೀವು ಯಾವ ವರ್ಡನ್ನು ಹುಡುಕ್ಬೇಕಂತ ಇದ್ದೀರೋ ಅಥವಾ ಯಾವ ಆ ಒಂದು ಲೆಟ್ರನ್ನ ಹುಡುಕ್ಬೇಕಂತ ಇದ್ರೆ ಅದನ್ನ ಜಸ್ಟ್ ಟೈಪ್ ಮಾಡಿ ನೀವು ಫೈಂಡ್ ಅಂತೇಳ್ಬಿಟ್ಟು ಇನ್ನೊಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಆ ವರ್ಡು ಆ 100 ಪುಟಗಳಲ್ಲಿ ಅಥವಾ 1000 ಪುಟಗಳಲ್ಲಿ ಎಲ್ಲಿದ್ದರೂ ಕೂಡ ಅದು ಹುಡುಕುತ್ತೆ. ಅಥವಾ ರಾಮ ಅನ್ನೋದೊಂದು 7-8 ಕಡೆಗಿತ್ತು ಅಂತಂದರೆ ಅಷ್ಟು ಕೂಡ ಹೈಲೈಟ್ ಆಗುತ್ತೆ. ಸೊ ಫೈಂಡ್ ಈಸ್ ದ ಕಂಟ್ರೋಲ್ ಎಫ್ ಈಸ್ ದ ಶಾರ್ಟ್ಕಟ್ ಕೀ ಟು ಫೈಂಡ್ ದ ಪರ್ಟಿಕ್ಯುಲರ್ ವರ್ಡ್ ಆರ್ ಎ ಲೈನ್ ಆರ್ ಎ ಕ್ಯಾರೆಕ್ಟರ್. ಯಾವ ಕ್ಯಾರೆಕ್ಟರ್ ಬೇಕಾದ್ರೂ ಟೆಕ್ಸ್ಟು ನಂಬರ್ಸನ್ನು ಫೈಂಡ್ ಮಾಡ್ತದೆ ಕಂಟ್ರೋಲ್ ಎಫ್ ಅಂತೇಳಿ. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಜಿ. ಕಂಟ್ರೋಲ್ ಪ್ಲಸ್ ಜಿ ಅಂತಂದರೆ ಜಿ ಫಾರ್ ಗೋ ಟು ಅಂತೇಳಿ. ಕಂಟ್ರೋಲ್ ಜಿ ಫಾರ್ ಗೋ ಟು. ಫಾರ್ ಎಕ್ಸಾಂಪಲ್, ಈಗ ಒಂದು 25 ಪುಟಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಈಗ ನೀವು 2ನೇ ಪುಟದಲ್ಲಿ ಇದ್ದೀರಾ, 25 ಪುಟಗಳಿದ್ದಾವೆ, ಅದರಲ್ಲಿ ನೀವು 2ನೇ ಪುಟದಲ್ಲಿ ಇದ್ದೀರಾ. ಕರ್ಸರ್ ಪಾಯಿಂಟ್ 2ನೇ ಪುಟದಲ್ಲಿ ಬ್ಲಿಂಕ್ ಆಗ್ತಾ ಇದೆ ಅಂದಾಗ ನೀವೇನು ಮಾಡಬೇಕೀಗ, 20ನೇ ಪುಟಕ್ಕೆ ಹೋಗಬೇಕು. 20ನೇ ಪುಟಕ್ಕೆ ಹೋಗ್ಬೇಕಂದ್ರೆ ಸ್ಕ್ರೋಲ್ ಡೌನ್ ಏನಾದರೂ ಮಾಡ್ಬೋದು, ಅಥವಾ ಕಂಟ್ರೋಲ್ ಜಿಯನ್ನು ಪ್ರೆಸ್ ಮಾಡಿ. ಕಂಟ್ರೋಲ್ ಜಿಯನ್ನು ಪ್ರೆಸ್ ಮಾಡಿದ ತಕ್ಷಣ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಲೈನ್, ಎಷ್ಟನೇ ಲೈನು ಅಂತೇಳ್ಬಿಟ್ಟು ಟೈಪ್ ಮಾಡಿದರೆ ಓಕೆ ಅಂತ ಕೊಟ್ಟರೆ, ಗೋ ಟು ಅಂತ ಕೊಟ್ಟರೆ ಸೀದಾ ಅಷ್ಟನೇ ಲೈನಿಗೆ ಹೋಗ್ತೀರಾ. ಅಥವಾ ಪೇಜ್ ಸೆಲೆಕ್ಟ್ ಮಾಡಿಕೊಂಡು 4 ಅಂತ ಕೊಟ್ಟರೆ ಅಷ್ಟನ್ನ ಪೇಜಿಗೆ ಹೋಗ್ತೀರಾ. ಇಲ್ಲಾಂದರೆ ಅಷ್ಟನ್ನ ಲೈನಿಗೆ ಬೇಕಾದ್ರು, ಪೇಜಿಗೆ ಬೇಕಾದ್ರೂ ಹೋಗ್ಬೋದು, ಲೈನಿಗೆ ಬೇಕಾದರೂ ಹೋಗ್ಬೋದು. ಸೊ ಕಂಟ್ರೋಲ್ ಜಿ ಒಂದು ನಿರ್ದಿಷ್ಟವಾದಂತಹ ಲೈನ್ಗೆ ಕರ್ಸರ್ ಪಾಯಿಂಟನ್ನು ಕೊಂಡೊಯ್ಯಲು ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಪುಟಕ್ಕೆ ಕರ್ಸರ್ ಪಾಯಿಂಟನ್ನು ಕೊಂಡೊಯ್ಯಲು ನಾವು ಕಂಟ್ರೋಲ್ ಜಿ ಶಾರ್ಟ್ಕಟ್ಕಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಕಂಟ್ರೋಲ್ ಜಿ ಇಸ್ ದ ಶಾರ್ಟ್ಕಟ್ ಕೀ ವಿಚ್ ಈಸ್ ಯೂಸ್ ಟು ಮೂವ್ ಟು ದ ಪರ್ಟಿಕ್ಯುಲರ್ ಲೈನ್ ಆರ್ ಪರ್ಟಿಕ್ಯುಲರ್ ವಾಟ್ ಈಸ್ ದಟ್ ಪೇಜ್. ಆ ಪೇಜಿಗೆ ಬೇಕಾದರೂ ನೀವು ಮೂವ್ ಆಗ್ಬೋದಾಗಿದೆ, ಅದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಜಿ ಅಂತೇಳಿ. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಜಿ ಆಯಿತು. ಕಂಟ್ರೋಲ್ ಪ್ಲಸ್ ಎಚ್ಚನ್ನು ಏನಕ್ಕೆ ಯೂಸ್ ಮಾಡ್ತೀರಿ ಅಂದರೆ ನೋಡಿ, ಎಚ್ ರೀಪ್ಲೇಸಿಗೆ ಯೂಸ್ ಮಾಡ್ತಾ ಇದ್ದೀವಿ. ಎಚ್ ಅಂದರೆ ರೀಪ್ಲೇಸ್. ಕಂಟ್ರೋಲ್ ಎಚ್ ರೀಪ್ಲೇಸ್ ಅಂದರೆ ಏನು ಅಂತ ಹೇಳಿದ್ರೆ, ಓಕೆ, ಕಂಟ್ರೋಲ್ ಪ್ಲಸ್ ಎಚ್ ಈಸ್ ದ ಶಾರ್ಟ್ಕಟ್ ಕೀ ವಿಚ್ ಈಸ್ ಯೂಸ್ ಟು ರೀಪ್ಲೇಸ್ ದ ಪರ್ಟಿಕ್ಯುಲರ್ ವರ್ಡ್ ವಿತ್ ಅನದರ್. ಯಾವುದಾದ್ರೂ ಒಂದು ವರ್ಡನ್ನು, ಓಕೆ, ಇಲ್ಲಿ ನೋಡಿ ರೀಪ್ಲೇಸ್ ಅಂತ ಕೊಟ್ಟ ತಕ್ಷಣ ಇಲ್ಲೊಂದು ವರ್ಡ್ ಬರ್ತದೆ, ಫೈಂಡ್ ಅಂತ ಬರ್ತದೆ. ಅದಾದಮೇಲೆ ಇಲ್ಲಿ ರೀಪ್ಲೇಸ್ ಅಂತೇಳ್ಬಿಟ್ಟು ಒಂದು ವರ್ಡ್ ಬರ್ತದೆ. ಅಂದರೆ ರಾಮು ಇರೋ ಕಡೆಗೆ ಸೋಮು ಅಂತ ಆಗಬೇಕು. ರೀಪ್ಲೇಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ರಾಮು ಇರೋ ಕಡೆಗೆ ಸೋಮು ಆಗಬೇಕು ಅಂತಂದರೆ ಎಲ್ಲೆಲ್ಲಿ ರಾಮು ಇದನ್ನು ಎಲ್ಲ ಕಡೆಗೂ ಸೋಮು ಆಗಬೇಕು, ಅಥವಾ ಕೆಲವು ಕಡೆಗೆ ಸೋಮು ಅಂತ ಆಗಬೇಕು. ಅದನ್ನು ಮತ್ತೆ ನೀವು ಡೈಲಾಗ್ ಬಾಕ್ಸಲ್ಲಿ ನಿಮಗೆ ಹೇಳುತ್ತದೆ. ಅಂದರೆ ಕಂಟ್ರೋಲ್ ಎಚ್ ಅಂತಂದರೆ ರೀಪ್ಲೇಸ್ ಅಂತಂದರೆ ಯಾವುದೇ ಒಂದು ಸೆಂಟೆನ್ಸ್ ಆಗಿರ್ಬೋದು ಅಥವಾ ಒಂದು ವರ್ಡ್ ಆಗಿರ್ಬೋದು ಅಥವಾ ಲೆಟರ್ ಆಗಿರ್ಬೋದು ಬದಲಾವಣೆ ಮಾಡಬೇಕು ಅಂದರೆ ನಾವು ಕಂಟ್ರೋಲ್ ಎಚ್ ಫಾರ್ ರೀಪ್ಲೇಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕಂಟ್ರೋಲ್, ಅದನ್ನು ಒಂದು ಸಲ ಸಿಸ್ಟಮ್ ಅಂತ ಕೂತ್ಕೊಂಡು ಒಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಶಾರ್ಟ್ಕಟ್ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಐ ಫಾರ್ ಇಟಾಲಿಕ್ ಅಂತೇಳಿ. ಕಂಟ್ರೋಲ್ ಪ್ಲಸ್ ಐ ಫಾರ್ ಇಟಾಲಿಕ್ ಅಂತೇಳಿ. ದ ಸೆಲೆಕ್ಟೆಡ್ ಟೆಕ್ಸ್ಟ್ ವಿಲ್ ಬಿ ಟರ್ನ್ ಟು ಇಟಾಲಿಕ್.
ಓಕೆ, ಈಗ ರಾಮು ಅಂತ ಏನೋ ಟೈಪ್ ಮಾಡಿದ್ದೀರಾ, ರಾಮು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟ್ರೋಲ್ ಐ ಪ್ರೆಸ್ ಮಾಡಿ. ಕಂಟ್ರೋಲ್ ಐ ಪ್ರೆಸ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಇಟಾಲಿಕ್ ಆಗುತ್ತೆ, ಅಂದರೆ ಓರೆ ಅಕ್ಷರದಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತದೆ ಅಂತೇಳಿ. ಇದು ಕಂಟ್ರೋಲ್ ಐ ಆಯಿತು. ನೆಕ್ಸ್ಟ್ ಬರೋಣ, ಮತ್ತೊಂದಷ್ಟು ಶಾರ್ಟ್ಕಟ್ ಕೀಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಈಗ ಇದಾದ ನಂತರ ನೆಕ್ಸ್ಟ್ ನೋಡಿ, ಕಂಟ್ರೋಲ್ ಪ್ಲಸ್ ಐ ಆದಮೇಲೆ ಜೆ, ಕಂಟ್ರೋಲ್ ಪ್ಲಸ್ ಜೆಗೆ ಬರೋಣ. ಕಂಟ್ರೋಲ್ ಪ್ಲಸ್ ಜೆ ಅಂತಂದರೆ ಜಸ್ಟಿಫೈ ಅಂತ ಹೇಳ್ತೀರಾ. ಕಂಟ್ರೋಲ್ ಪ್ಲಸ್ ಜೆ ಅಂತಂದರೆ ಜಸ್ಟಿಫೈ. ಏನಿದು ಜಸ್ಟಿಫೈ, ಏನಕ್ಕೆ ಯೂಸ್ ಮಾಡ್ತೀರಿ ಜಸ್ಟಿಫೈ ಅಂತಂದರೆ, ಒಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡಿರ್ತೀರ. ಪ್ಯಾರಾಗ್ರಾಫನ್ನು ಟೈಪ್ ಮಾಡಬೇಕಾದ್ರೆ ಪ್ಯಾರಾಗ್ರಾಫ್ ಹೇಗೆ ಸ್ಟಾರ್ಟ್ ಆಗಬೇಕು, ಸೊ ರೈಟ್ ಸೈಡಿಗೆ, ಪ್ಯಾರಾಗ್ರಾಫ್ನ ರೈಟ್ ಸೈಡಿಗೆ ಕರೆಕ್ಟಾಗಿ ಲೆಂತ್, ನೀವು ನೋಡಿ ಪ್ಯಾರಾಗ್ರಾಫ್ ಈ ಥರ ಇದೆ, ನೀವು ಈ ಥರ ಎಲ್ಲ ಟೈಪ್ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅಲ್ವಾ. ಈಗ ಲೆಫ್ಟ್ ಸೈಡನ್ನು ಅಲೈನ್ಮೆಂಟ್ ಕರೆಕ್ಟಾಗಿದೆ, ರೈಟ್ ಸೈಡ್ ನೋಡಿ ಅಲ್ವಾ, ರೈಟ್ ಸೈಡ್ ಚೆನ್ನಾಗಿದೆನಾ, ಇಲ್ಲ. ಸೊ ಇದೆಲ್ಲ ಏನು ಮಾಡಬೇಕು, ಕರೆಕ್ಟಾಗಿ ಇಲ್ಲಿ ತನಕ ಎಂಡ್ ಆಗಬೇಕು, ಅದು ಕ್ಲಿಯರಾಗಿ ನೀಟಾಗಿ ಫಿನಿಷಿಂಗ್ ಆಗಬೇಕು. ಅಂಥ ಸಂದರ್ಭದಲ್ಲಿ ಕಂಟ್ರೋಲ್ ಜೆ. ಫಿನಿಷಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ, ಯಾವ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜೆ ಪ್ರೆಸ್ ಮಾಡಿದರೆ, ಕಂಟ್ರೋಲ್ ಜೆ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಈ ಥರ ನೀಟ್ಲಿ ದ ಪ್ಯಾರಾಗ್ರಾಫ್ ವಿಲ್ ಬಿ ಅಲೈನ್ಡ್. ಓಕೆ, ಪ್ಯಾರಾಗ್ರಾಫ್ ಏನಾಗುತ್ತೆ, ಅಲೈನ್ ಆಗುತ್ತೆ. ಒಂದು ಪ್ಯಾರಾಗ್ರಾಫನ್ನು ಸರಿಯಾದ ರೀತಿಯಲ್ಲಿ ಅಲೈನ್ ಮಾಡಲಿಕ್ಕೆ ಈ ಕೆಳಗಿನ ಯಾವ ಆಪ್ಷನನ್ನು ಯೂಸ್ ಮಾಡ್ತೀವಿ, ಆವಾಗ ಜಸ್ಟಿಫೈ. ಅದಕ್ಕೆ ಶಾರ್ಟ್ಕಟ್ಗೆ ಏನು ಅಂತಂದರೆ ಕಂಟ್ರೋಲ್ ಜೆ ಅಂತೇಳಿ, ಜೆ ಫಾರ್ ಜಸ್ಟಿಫೈ ಅಂತೇಳಿ, ಕಂಟ್ರೋಲ್ ಜೆ. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಪ್ಲಸ್ ಜೆ ಕೆ, ಕಂಟ್ರೋಲ್ ಪ್ಲಸ್ ಕೆ ಅಂತೇಳಿ ಮತ್ತೊಂದಿದೆ. ಕಂಟ್ರೋಲ್ ಪ್ಲಸ್ ಕೆ ಅಂತಂದರೆ, ಕೆ ಅಂದರೆ ನೋಡಿ ಹೈಪರ್ ಲಿಂಕ್ ಅಂತೇಳಿ, ಕೆ ಅಂತಂದರೆ ಹೈಪರ್ ಲಿಂಕ್ ಅಂತೇಳಿ ಈ ಕೆಯನ್ನು ಯೂಸ್ ಮಾಡಿದ್ದಾರೆ. ಎಚ್ಚನ್ನು ಯೂಸ್ ಮಾಡ್ಬೋದಾಗಿತ್ತಲ್ಲ ಅಂತ ಎಚ್ಚನ್ನು ರೀಪ್ಲೇಸಿಗೆ ಆಲ್ರೆಡಿ ತೊಗೊಂಡಿದ್ದಾರೆ, ರೀಪ್ಲೇಸಿಗೆ ಕಂಟ್ರೋಲ್ ಎಚ್ ತೊಗೊಂಡಿದ್ದಾರೆ ಅಲ್ವಾ. ರೀಪ್ಲೇಸಿಗೆ ಕಂಟ್ರೋಲ್ ಎಚ್ಚನ್ನು ತೊಗೊಂಡಿರೋದ್ರಿಂದ ಕೊನೆಯ ಅಕ್ಷರ ಫಸ್ಟ್ ಲೆಟ್ರ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದಾರೆ, ಹಂಗಾಗಿ ಕೆ ಅಂದರೆ ಲಾಸ್ಟ್ ಲೆಟ್ರನ್ನ ಬಳಕೆ ಮಾಡಿದ್ದಾರೆ. ಕಂಟ್ರೋಲ್ ಕೆ ಫಾರ್ ಹೈಪರ್ ಲಿಂಕ್. ಸರ್ ಹೈಪರ್ ಲಿಂಕ್ ಅಂದರೆ ಏನು, ಹೈಪರ್ ಲಿಂಕ್ ಅಂದರೆ ಏನು ಅಂತಂದರೆ, ಈಗ ನೋಡಿ ಇಂತಿದೆ ಎಮ್ ಎಸ್ ವರ್ಡ್ನಲ್ಲಿ ನೀವು ಇದನ್ನೇ ಟೈಪ್ ಮಾಡಿರೋ ಅಂತ ತಿಳ್ಕೊಳ್ಳಿ. ಸೊ ಕಂಟ್ರೋಲ್ ಪ್ಲಸ್ ಎ ಅಂತೇಳಿದೆ, ಏನಕ್ಕೆ ಯೂಸ್ ಮಾಡ್ತೀರಾ, ಸೆಲೆಕ್ಟ್ ಆಲ್ ಅಂತ ಹೇಳಿದ್ರು. ಮತ್ತು ಪ್ರೊಸೀಜರ್ ಬೇಕಲ್ಲ ನಿಮಗೆ, ಆವಾಗ ಏನು ಮಾಡ್ತೀರಾ, ಇದಿಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಇದಷ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟ್ರೋಲ್ ಕೆ ಅಂತ ಪ್ರೆಸ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಕೆ ಪ್ರೆಸ್ ಮಾಡಿದ ತಕ್ಷಣ ಒಂದು ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಫೈಲ್ಗಳೆಲ್ಲ ಇರ್ತದೆ, ನೀವು ರೆಡಿ ಮಾಡ್ಕೊಂಡಿರಬೇಕು. ಅಂದರೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ ಪ್ರೊಸೀಜರ್ ಬೇಕಲ್ಲ, ಪ್ರೊಸೀಜರನ್ನು ಮತ್ತೊಂದು ಎಮ್ ಎಸ್ ವರ್ಡ್ ವಿಂಡೋದಲ್ಲಿ ನೀವು ಟೈಪ್ ಮಾಡಿರಬೇಕು, ಸೇವ್ ಮಾಡಿರಬೇಕು. ಆವಾಗ ಇದನ್ನು ಕಂಟ್ರೋಲ್ ಎ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಕೆ ಕೊಟ್ಟ ತಕ್ಷಣ ಲೀಸ್ಟ್ ಬರ್ತದೆ. ಅಂದರೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಯಾವ ಫೈಲ್ ಓಪನ್ ಆಗಬೇಕು ಅಂತೇಳಿ, ಅದರೊಳಗಡೆಗೆ ನೀವೇನು ಪ್ರೊಸೀಜರ್ ಬರೆದಿದ್ರಲ್ಲ ಅದನ್ನು ಲಿಂಕ್ ಮಾಡಿ. ನೀವು ಕರ್ಸರ್ ಪಾಯಿಂಟಲ್ಲಿ ಮೂವ್ ಆದ ತಕ್ಷಣ ಹೈಪರ್ ಲಿಂಕ್ ಆಪ್ಷನ್ ಬರುತ್ತೆ, ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ಪೇಜ್ ಓಪನ್ ಆಗುತ್ತೆ, ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಹೇಳಿರ್ತಾರೆ. ಇದನ್ನು ಹೈಪರ್ ಲಿಂಕ್ ಅಂತ ಹೇಳ್ತಾ ಇದ್ದೀವಿ, ಕಂಟ್ರೋಲ್ ಕೆ ಫಾರ್ ಹೈಪರ್ ಲಿಂಕ್ ಅಂತ, IJK. ನೆಕ್ಸ್ಟ್ ಬರೋಣ, ಕಂಟ್ರೋಲ್ ಎಲ್. ಎಲ್ ಅಂತಂದರೆ ಲೆಫ್ಟ್ ಅಲೈನ್ ಅಂತೇಳಿ, ಎಲ್ ಅಂತಂದರೆ ಲೆಫ್ಟ್ ಅಲೈನ್. ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಂಟ್ರೋಲ್ ಎಲ್ ಕೊಟ್ಟ ತಕ್ಷಣ ಲೆಫ್ಟ್ ಸೈಡಿಗೆ ಹೋಗ್ಬಿಡುತ್ತೆ. ಇ ಕೊಟ್ಟರೆ ಸೆಂಟರಿಗೆ ಬರುತ್ತೆ, ಎಲ್ ಕೊಟ್ಟರೆ ಲೆಫ್ಟ್ ಸೈಡಿಗೆ. ಸಂಪೂರ್ಣ ಟೆಕ್ಸ್ಟು ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಎಲ್ ಕೊಟ್ಟ ತಕ್ಷಣ ಎಲ್ಲದೂ ಲೆಫ್ಟ್ ಸೈಡಿಗೆ ಬಂದುಬಿಡ್ತದೆ ಅಲೈನ್ಮೆಂಟು, IJK ಎಲ್. ನೆಕ್ಸ್ಟು ಮತ್ತೊಂದು ಶಾರ್ಟ್ಕಟ್ಗೆ ಬರೋಣ, ಎಮ್. ಎಮ್ ಅಂತಂದರೆ ಮೂವ್ ಇಂಡೆಂಟ್ ಅಂತೇಳಿ, ಎಮ್ ಅಂತಂದರೆ ಮೂವ್ ಇಂಡೆಂಟ್. ಏನಿದು ಮೂವ್ ಇಂಡೆಂಟು? ಮೂವ್ ಇಂಡೆಂಟ್ ಅಂದರೆ ಏನಪ್ಪ ಅಂದರೆ, ನೀವು ಒಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡಿದ್ದೀರಾ, ಇದೇ ಎಮ್ ಎಸ್ ವರ್ಡ್ ಅಂತ ತಿಳ್ಕೊಳ್ಳಿ. ಎಮ್ ಎಸ್ ವರ್ಡಲ್ಲಿ ನೀವು ಇದಿಷ್ಟನ್ನು ಲೆಫ್ಟ್ ಸೈಡಿಂದ ಸೆಲೆಕ್ಟ್ ಮಾಡಿದ್ದೀರಾ, ಟೈಪ್ ಮಾಡಿದ್ದೀರಾ. ಈಗ ಇದಿಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಎಮ್ ಅನ್ನು ಕೊಡಿ. ಕಂಟ್ರೋಲ್ ಎಮ್ ಕೊಟ್ಟ ತಕ್ಷಣ ಏನಾಗುತ್ತೆ, ಇದು ಸಂಪೂರ್ಣ ಪ್ಯಾರಾಗ್ರಾಫ್ ಸ್ವಲ್ಪ ಮುಂದಕ್ಕೆ ಬರುತ್ತೆ. ಇದಕ್ಕೆ ಮೂವ್ ಇಂಡೆಂಟ್ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಗಟ್ಟರ್ ಪೊಸಿಷನ್ ಏನಾದರೂ ಬೇಕಂದರೆ ಮತ್ತೆ ಕಂಟ್ರೋಲ್ ಎಮ್ ಕೊಡಿ, ಮತ್ತೆ ಇನ್ನೂ ಸ್ವಲ್ಪ ಮುಂದಕ್ಕೆ ಬರುತ್ತೆ, ಮತ್ತೆ ಕಂಟ್ರೋಲ್ ಎಮ್ ಕೊಡಿ, ಮತ್ತೆ ಸ್ವಲ್ಪ ಮುಂದಕ್ಕೆ ಬರ್ತದೆ, ಇಡೀ ಪ್ಯಾರಾಗ್ರಾಫ್ ಮುಂದಕ್ಕೆ ಹೋಗುತ್ತೆ. ಅದನ್ನು ಇಂಡೆಂಟ್ ಅಂತ ಕರಿತಾ ಇದ್ದೀವಿ. ಇಂಡೆಂಟ್ ಅಂದರೆ ಏನು ಹಾಗಾದರೆ ಅಂತಂದರೆ, ಇದು ಮಾರ್ಜಿನ್. ಓಕೆ, ಇದು ಮಾರ್ಜಿನ್ ಅಂತ ತಿಳ್ಕೊಳ್ಳಿ. ಸೊ ಮಾರ್ಜಿನು, ಇಲ್ಲಿ ಪ್ಯಾರಾಗ್ರಾಫ್ ಇದೆ, ಇವೆರಡರ ನಡುವಿನ ಸ್ಪೇಸ್ ಇದೆಯಲ್ಲ, ಇದನ್ನು ಇಂಡೆಂಟ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ಇಂಡೆಂಟ್ ಅಂದರೆ, ಇಂಡೆಂಟ್ ಈಸ್ ಅ ಸ್ಪೇಸ್ ಬಿಟ್ವೀನ್ ಮಾರ್ಜಿನ್ ಆ್ಯಂಡ್ ಪ್ಯಾರಾಗ್ರಾಫ್. ಇಂಡೆಂಟ್ ಈಸ್ ದ ಸ್ಪೇಸ್ ಬಿಟ್ವೀನ್ ಮಾರ್ಜಿನ್ ಆ್ಯಂಡ್ ಪ್ಯಾರಾಗ್ರಾಫ್. ಮಾರ್ಜಿನ್ ಮತ್ತು ಪ್ಯಾರಾಗ್ರಾಫ್ನ ನಡುವಿನ ಸ್ಪೇಸನ್ನು ನಾವು ಇಂಡೆಂಟ್ ಅಂತ ಕರಿತೀವಿ. ಆ ಇಂಡೆಂಟನ್ನು ಹಾಕಲಿಕ್ಕೆ ಶಾರ್ಟ್ಕಟ್ಗೆ ಕಂಟ್ರೋಲ್ ಎಮ್ ಅಂತ ಹೇಳ್ತೀವಿ, ಕಂಟ್ರೋಲ್ ಎಮ್. ಮುಂದಕ್ಕೆ ಬಂದು ಸರ್ ಹಿಂದಕ್ಕೆ ಹೋಗ್ಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಎಮ್. ಓಕೆನಾ, ನಾನು ಶಿಫ್ಟಿಂದ ಹೇಳ್ತಾ ಇಲ್ಲ, ಕಂಟ್ರೋಲ್ ಶಿಫ್ಟ್ ಎಮ್ ಮಾಡಿದ್ರೆ ಮತ್ತೆ ಹಿಂದಕ್ಕೆ ಹೋಗುತ್ತೆ. ಕಂಟ್ರೋಲ್ ಶಿಫ್ಟ್ ಎಮ್ ಅಂದರೆ ಮೂವ್ ಇಂಡೆಂಟು, ಕಂಟ್ರೋಲ್ ಎಮ್ ಅಂತಂದರೆ ಮೂವ್ ಇಂಡೆಂಟು, ಕಂಟ್ರೋಲ್ ಶಿಫ್ಟ್ ಎಮ್ ಅಂತಂದರೆ ಮೂವ್ ಬ್ಯಾಕ್ ಇಂಡೆಂಟ್ ಅಂತೇಳಿ, ಅಷ್ಟೇ. ಸ್ಪೇಸನ್ನು ಕಡಿಮೆ ಮಾಡ್ತಾ ಹೋಗ್ತದೆ.
ಕಂಟ್ರೋಲ್ ಎಮ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಸಿಸ್ಟಮ್ಸನ್ನು ಯೂಸ್ ಮಾಡ್ತಾಯಿದ್ರೆ ಅಭ್ಯಾಸ ಮಾಡಿ, ಆದಷ್ಟು ಕೂಡ ತಲೆ ಒಳಗೆ ಇಟ್ಕೊಳ್ಳಿ, ಬೇಕಾಗುತ್ತೆ. ಇದು ಕಂಟ್ರೋಲ್ ಪ್ಲಸ್ ಎಮ್. ನೆಕ್ಸ್ಟ್ ಬರೋಣ ಕಂಟ್ರೋಲ್ ಪ್ಲಸ್ ಎನ್. ಕಂಟ್ರೋಲ್ ಪ್ಲಸ್ ಎನ್ ಸಾಮಾನ್ಯ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಕಂಟ್ರೋಲ್ ಪ್ಲಸ್ ಎನ್ ಅಂತಂದರೆ ಏನು, ಎನ್ ಅಂದರೆ ನ್ಯೂ ಅಂತೇಳಿ, ಅಂದರೆ ನ್ಯೂ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ನ್ಯೂ ಡಾಕ್ಯುಮೆಂಟ್ ಅಂತೇಳಿ, ಎಮ್ ಫಾರ್ ಡಾಕ್ಯುಮೆಂಟ್ ಹೇಳಿ. ಕಂಟ್ರೋಲ್ ಎನ್ ಅಂದರೆ ನೀವು ಕಂಟ್ರೋಲ್ ಎನ್ ಅನ್ನು ಪ್ರೆಸ್ ಮಾಡ್ತೀರಾ. ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ MS Word ಹ್ಯಾಸ್ ಬೀನ್ ಓಪನ್ ಆ್ಯಂಡ್ ಯು ಹ್ಯಾವ್ ಬೀನ್ ಟೈಪಿಂಗ್ ಮೆನಿ ಥಿಂಗ್ಸ್. ಭಾಳ ಟೈಪ್ ಮಾಡಿದ್ದೆ. ಐ ಡೋಂಟ್ ವಾಂಟ್ ದಿಸ್, ಐ ವಾಂಟ್ ನ್ಯೂ ಒನ್. ಇನ್ನೊಂದು ಹೊಸದು ಬೇಕು ಅಂದರೆ ಕಂಟ್ರೋಲ್ ಎನ್ ಕೊಡಿ. ಕಂಟ್ರೋಲ್ ಎನ್ ಕೊಟ್ಟ ತಕ್ಷಣ ಏನು ಬರುತ್ತೆ, ಡು ಯು ವಾಂಟ್ ಟು ಸೇವ್ ದ ಕರೆಂಟ್ ಡಾಕ್ಯುಮೆಂಟ್, ಈಗಿರೋ ಡಾಕ್ಯುಮೆಂಟನ್ನು ಸೇವ್ ಮಾಡ್ತೀರಾ ಅಂತ ಕೇಳುತ್ತೆ. ನೋ ಅಂತ ಕೊಟ್ಟರೆ ಹೊಸದು ಓಪನ್ ಆಗುತ್ತೆ, ಸೇವ್ ಆಗೋಲ್ಲ. ಸೇವ್ ಅಂತ ಕೊಟ್ಟರೆ ನೀವು ಅದು ಹೆಸರು ತೊಗೊಂಡು ಆಮೇಲೆ ಹೊಸ ಡಾಕ್ಯುಮೆಂಟು ಮತ್ತು ಓಪನ್ ಆಗುತ್ತೆ ಅಂತೇಳಿ. ಸ್ವಲ್ಪ ಟ್ರೈ ಮಾಡಿ ಶಾರ್ಟ್ಕಟ್ ಕೇಸ್ನ. ಕಂಟ್ರೋಲ್ ಎನ್. ನೆಕ್ಸ್ಟು ಕಂಟ್ರೋಲ್ ಪ್ಲಸ್ ಓ ಅಂತಂದರೆ ಓಪನ್ ಅಂತೇಳಿ, ಓಪನ್ ಡಾಕ್ಯುಮೆಂಟ್. ಫಾರ್ ಎಕ್ಸಾಂಪಲ್ ನಿನ್ನೆನೋ ಮೊನ್ನೆನೋ ಮೀನ್ಸ್ ದ ಎಕ್ಸಿಸ್ಟಿಂಗ್ ಫೈಲ್ಸ್, ಆಲ್ರೆಡಿ ದ ಫೈಲ್ಸ್ ವಿಚ್ ಆರ್ ಸೇವ್ಡ್ ಇನ್ ಯುವರ್ ಸಿಸ್ಟಮ್. ಕಂಪ್ಯೂಟ್ರಲ್ಲಿ ಸೇವ್ ಇರತಕ್ಕಂಥ ಸಿಸ್ಟಮ್ಸ್ಗಳೇನಿದಾವಲ್ಲ, ಕಂಪ್ಯೂಟ್ರಲ್ಲಿ ಏನು ಸಿಸ್ಟಮ್ಸನ್ನು ನೀವು ಸೇವ್ ಮಾಡಿರ್ತೀರಲ್ಲ, ಆ ಸೇವ್ ಮಾಡಿರೋದನ್ನು ಮತ್ತು ನೆಕ್ಸ್ಟ್ ಡೇ ಬಂದು ನೀವು ಓಪನ್ ಮಾಡಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಓ. ವೆನ್ ಯು ಪ್ರೆಸ್ ದ ಕಂಟ್ರೋಲ್ ಪ್ಲಸ್ ಓಪನ್ ಡೈಲಾಗ್ ಬಾಕ್ಸ್ ವಿಲ್ ಬಿ ಓಪನ್. ಇನ್ ದಾಟ್ ಓಪನ್ ಡೈಲಾಗ್ ಬಾಕ್ಸ್ ಯಾವ ಡ್ರೈವಲ್ಲಿದೆ, ಯಾವ ಫೋಲ್ಡ್ರಲ್ಲಿದೆ, ಯಾವ ಫೈಲ್ ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಟ್ಟರೆ ದಾಟ್ ಫೈಲ್ ವಿಲ್ ಬಿ ಓಪನ್. ಸೊ ಕಂಟ್ರೋಲ್ ಓ ಇಸ್ ದ ಶಾರ್ಟ್ಕಟ್ ಕೀ ಟು ಓಪನ್ ದ ಕಂಟ್ರೋಲ್ ಓ. ನೀವು ಫೈಲ್ಗೆ ಹೋಗಿ ಓಪನ್ ಬೇಕಾದ್ರೂ ಮಾಡ್ಕೊಳ್ಬೋದು. LMNO. ನೆಕ್ಸ್ಟ್ ಬರೋಣ ಕಂಟ್ರೋಲ್ ಪ್ಲಸ್ ಪಿ ಫಾರ್ ಪ್ರಿಂಟ್ ಅಂತೇಳಿ. ಪಿ ಅಂದರೆ ಪ್ರಿಂಟ್. ಕಂಟ್ರೋಲ್ P ಪ್ರೆಸ್ ಮಾಡಿದ ತಕ್ಷಣ ಪ್ರಿಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ನೀವೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಪ್ರಿಂಟನ್ನು ಕೊಡ್ಬೋದು. ಕಂಟ್ರೋಲ್ P ಫಾರ್ ಪ್ರಿಂಟ್ ಅಂತೇಳಿ. ನೆಕ್ಸ್ಟ್ ಬರೋಣ ಕಂಟ್ರೋಲ್ ಕಂಟ್ರೋಲ್ ಪ್ಲಸ್ ಕ್ಯೂ ನೋಡಿ, ಅದು ನಿಮಗೋಸ್ಕರ ಬಿಟ್ಟಿದ್ದಾರೆ. ಕಂಟ್ರೋಲ್ ಪ್ಲಸ್ ಕ್ಯೂವನ್ನು ನೀವು ಏನು ಮಾಡ್ಬೋದು ಅಂದರೆ, ನೀವೇ ಈಗ ಕಂಟ್ರೋಲ್ X ಕೊಟ್ಟರೆ ಏನಾಗುತ್ತೆ, ಕಂಟ್ರೋಲ್ A ಕೊಟ್ಟರೆ ಏನಾಗುತ್ತೆ, B ಕೊಟ್ಟರೆ ಏನಾಗುತ್ತೆ, C ಕೊಟ್ಟರೆ ಏನಾಗುತ್ತೆ, ಆಲ್ರೆಡಿ ಪ್ರೀ ಡಿಫೈನ್ಡ್ ಇದೆ. ಈಗ ಕಂಟ್ರೋಲ್ ಕೀ ಕೊಟ್ಟರೆ ಏನೋ ಬೇರೆ ಆಗಬೇಕಂದ್ರೆ ನೀವು ಡಿಸೈಡ್ ಮಾಡ್ಕೋಬೋದು. ಕಂಟ್ರೋಲ್ ಕೀ ನನ್ನ ಸಿಸ್ಟಮಲ್ಲಿ ನಾನು ಕಂಟ್ರೋಲ್ ಕ್ಯೂ ಪ್ರೆಸ್ ಮಾಡಿದ ತಕ್ಷಣ ನನ್ನ ಹೆಸರು ಡಿಸ್ಪ್ಲೇ ಆಗಬೇಕಪ್ಪ, ಕಸ್ಟಮ್ ನೀವು ಮಾಡ್ಕೋಬೋದು. ಕಂಟ್ರೋಲ್ ಕ್ಯೂ ಕೊಟ್ಟ ತಕ್ಷಣವೇ ಸೆಲೆಕ್ಟ್ ಆಲಿಗೆ ಕಂಟ್ರೋಲ್ ಇದೆ ಬೇಡ, ಕಂಟ್ರೋಲ್ ಕ್ಯೂ ಕೊಟ್ಟು ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಆಲ್ ಅನ್ನಂಗೆ ಮಾಡ್ಕೊಳ್ತಂದ್ರೆ ನೀವು ಇದು ಕಸ್ಟಮೈಸ್, ಇದು ಸೆಟ್ಟಿಂಗ್ ನೀವೇ ಮಾಡ್ಕೋಬೋದು. ಕಂಟ್ರೋಲ್ ಕ್ಯೂ ಕೊಟ್ಟರೆ ಸೆಲೆಕ್ಟ್ ಆಲ್ ಆಗಬೇಕು, ಕಂಟ್ರೋಲ್ ಕ್ಯೂ ಕೊಟ್ಟರೆ ಪೇಸ್ಟ್ ಆಗಬೇಕು, ನೀವೇ ಡಿಸೈಡ್ ಮಾಡ್ಕೊಳ್ಬೋದು. ಅಥವಾ ಬೇರೆ ಆ್ಯಕ್ಷನ್ ಏನಾರು ಆಗಬೇಕು ಅಂದರೆ ನಿಮಗೋಸ್ಕರ ಒಂದು ರಿಸರ್ವ್ ಬಿಟ್ಟಿದ್ದಾರೆ. ನಾನು ಒಂದು ಸಲ ಸಿಸ್ಟಮಲ್ಲಿ ಹೇಳ್ತೀನಿ ಅದನ್ನು, ಓಕೆನಾ. ಇದು ಕಸ್ಟಮೈಸ್ ಅಂತ. ಈಗ ಸದ್ಯಕ್ಕೆ ಅದಕ್ಕೆ ಏನೂ ಬರೋದಿಲ್ಲ. ನೆಕ್ಸ್ಟ್ ಬರೋಣ ಕಂಟ್ರೋಲ್ ಪ್ಲಸ್ ಆರ್ ಅಂತಂದರೆ ರೈಟ್ ಅಲೈನ್ಮೆಂಟ್ ಅಂತೇಳಿ. ರೈಟ್ ಅಲೈನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಒಂದು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟ್ರೋಲ್ ಆರನ್ನು ಪ್ರೆಸ್ ಮಾಡಿದ ತಕ್ಷಣ ಸೆಲೆಕ್ಟ್ ಮಾಡಿದ್ರೆ ಎಲ್ಲದೂ ರೈಟ್ ಸೈಡ್ಗೆ ಹೋಗುತ್ತೆ. ಕಂಟ್ರೋಲ್ E ಪ್ರೆಸ್ ಮಾಡಿದ್ರೆ ಸೆಂಟರಿಗೆ ಬರುತ್ತೆ. ಕಂಟ್ರೋಲ್ L ಪ್ರೆಸ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಕಂಟ್ರೋಲ್ J ಮಾಡಿದ್ರೆ ಜಸ್ಟಿಫೈ ಆಗುತ್ತೆ, ಅಂದರೆ ನೀಟ್ಲಿ ಫಿನಿಶಿಂಗ್ ಆಗುತ್ತೆ ಅಂತೇಳಿ. QR. ನೆಕ್ಸ್ಟು ಕಂಟ್ರೋಲ್ ಪ್ಲಸ್ ಎಸ್ ಅಂದರೆ ಸೇವ್. ಸೆಲೆಕ್ಟೆಡ್ ಡಾಕ್ಯುಮೆಂಟ್ ವಿಲ್ ಬಿ ಸೇವ್ಡ್. ಅದು ಸೇವ್ ಮಾಡಬೇಕು, ಯಾಕಂದರೆ ನಾಳೆ ಬಂದು ನೀವು ಓಪನ್ ಮಾಡಬೇಕು. ಕಂಟ್ರೋಲ್ O ಕೊಟ್ಟು ಓಪನ್ ಮಾಡಬೇಕು ಅಂದರೆ ಕಂಟ್ರೋಲ್ S ಸೇವ್ ಮಾಡಬೇಕು. ಕಂಟ್ರೋಲ್ S ಪ್ರೆಸ್ ಮಾಡಿದ ತಕ್ಷಣ ಸೇವ್ ಡೈಲಾಗ್ ಬಾಕ್ಸ್ ಬರುತ್ತೆ. ಆ ಸೈಡ್ ಸೇವ್ ಡೈಲಾಗ್ ಬಾಕ್ಸಲ್ಲಿ ಯಾವ ಡ್ರೈವಲ್ಲಿ ಸೇವ್ ಮಾಡಬೇಕು, ಯಾವ ಫೋಲ್ಡಲ್ಲಿ ಸೇವ್ ಮಾಡಬೇಕು ಅಂತೆಲ್ಲ ಕೇಳುತ್ತೆ. ಆ ನೆಸಸರಿ ಇನ್ಫಾರ್ಮೇಷನ್ ನೀವು ಫಿಲ್ ಮಾಡಿ ಫೈಲ್ಗೆ ಒಂದು ಹೆಸರನ್ನು ಕೊಟ್ಟು ಓಕೆ ಕೊಟ್ಟರೆ, ಸೇವ್ ಕೊಟ್ಟರೆ ಅದು ಸೇವ್ ಆಗುತ್ತೆ. ಕಂಟ್ರೋಲ್ S. ನೆಕ್ಸ್ಟು ST. ಕಂಟ್ರೋಲ್ T. ST. ಟಿ ಅಂದರೆ ಮೂವ್ ಟ್ಯಾಬ್ ಅಂತೇಳಿ. ಮೂವ್ ಟ್ಯಾಬ್ ಅಂದರೆ ಇದೊಂದು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿರ ಅಂತ ತಿಳ್ಕೊಳ್ಳಿ. ಕಂಟ್ರೋಲ್ T ಮಾಡಿದರೆ ಫಸ್ಟ್ ಲೈನ್ ಏನಾಗುತ್ತೆ, ಮುಂದೆ ಹೋಗುತ್ತೆ. ಒಂದು ಪ್ಯಾರಾಗ್ರಾಫ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಈ ಥರ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ. ಇಲ್ಲಿ ಸ್ವಲ್ಪ ನೀವು ಇಲ್ಲೇನೈತೆ ಅಂದರೆ ಕಂಟ್ರೋಲ್ T ಕೊಟ್ಟರೆ ಇದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಲೈನು, ಮತ್ತೆ T ಕೊಟ್ಟರೆ ಇನ್ನೂ ಮುಂದಕ್ಕೆ ಹೋಗುತ್ತೆ. ಫಸ್ಟ್ ಲೈನ್ ವಿಲ್ ಬಿ ಮೂವ್ಡ್, ಅದು ಟ್ಯಾಬ್ ಅಂತೇಳಿ, ಮೂವ್ ಟ್ಯಾಬ್ ಅಂತೇಳಿ. ಕಂಟ್ರೋಲ್ ಶಿಫ್ಟ್ T ಮಾಡಿದರೆ ಟ್ಯಾಬ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗ್ತದೆ. ಕಂಟ್ರೋಲ್ T ಫಾರ್ ಮೂವ್ ಟ್ಯಾಬ್ ಅಂತೇಳಿ, ಮೂವ್ ಟ್ಯಾಬ್ ಅಂತ ಹೇಳ್ತಾ ಇದ್ದೀರಾ, ಮೂವ್ ಟ್ಯಾಬ್ ಅಂತ ಹೇಳ್ತಾ ಇದ್ದೀರಾ ಅಲ್ವಾ. ಓಕೆ ಫೈನ್. ಇಲ್ಲಿ ಜಾಗ ಆಗ್ತಿಲ್ಲ, ಸ್ಟಾರ್ಟಿಂಗ್ ಸ್ವಲ್ಪ ಹಳಿಸ್ತೀನಿ ನಾನು. ಓಕೆ ನಮ್ಮ QRST U ಬರೋಣ. ಸೊ ಕಂಟ್ರೋಲ್ ಪ್ಲಸ್ ಯುಗೆ ತಗೊಳ್ಳೋಣ. ಕಂಟ್ರೋಲ್ ಪ್ಲಸ್ U ಅಂತಂದರೆ ಅಂಡರ್ಲೈನ್. ನಿಮ್ಮ ಹೆಸರೇನೋ ಟೈಪ್ ಮಾಡಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ E ಪ್ರೆಸ್ ಮಾಡಿದ್ರೆ ಏನಾಗುತ್ತೆ,
ಅಂಡರ್ಲೈನ್ ಬರ್ತದೆ. ಕಂಟ್ರೋಲ್ ಯು ಮಾಡಿದರೆ, ಕಂಟ್ರೋಲ್ ಶಿಫ್ಟ್ ಡಿ ಮಾಡಿದರೆ ಡಬಲ್ ಅಂಡರ್ಲೈನ್ ಬರುತ್ತೆ. ಡಬಲ್ ಅಂಡರ್ಲೈನ್ ಬೇಕು ಅಂತಂದರೆ ಕಂಟ್ರೋಲ್ ಶಿಫ್ಟ್ ಡಿ ಡಬಲ್ ಅಂಡರ್ಲೈನ್. ಬರೀ ಕಂಟ್ರೋಲ್ ಯು ಪ್ರೆಸ್ ಮಾಡಿದ್ರೆ ಅಂಡರ್ಲೈನ್ ಬರ್ತದೆ. ಕಂಟ್ರೋಲ್ ಡಿ ಅಂದರೆ ಫಾಂಟ್ ಡೈಲಾಗ್ ಬಾಕ್ಸ್. ಕಂಟ್ರೋಲ್ ಡಿ ಅಂದರೆ, ಕಂಟ್ರೋಲ್ ಶಿಫ್ಟ್ ಡಿ ಅಂತಂದರೆ ಡಬಲ್ ಅಂಡರ್ಲೈನ್ ಬರುತ್ತೆ. ನೀವು ಟೆಸ್ಟ್ ಮಾಡಿ. ಕಂಟ್ರೋಲ್ ಯು ಅಂತಂದರೆ ಸಿಂಗಲ್ ಅಂಡರ್ಲೈನ್ ಬರುತ್ತೆ. ಕಂಟ್ರೋಲ್ ಯು ಮೀನ್ಸ್ ಓನ್ಲಿ ಸಿಂಗಲ್ ಅಂಡರ್ ಯು. ನೆಕ್ಸ್ಟ್ ಬರೋಣ ಕಂಟ್ರೋಲ್ ವಿ ಅಂತಂದರೆ ಪೇಸ್ಟು. ಬಟ್ ಪೇಸ್ಟ್ ಮಾಡಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಮೊದಲನೇದಾಗಿ ಕಟ್ ಆಗಿರಬೇಕು, ಇಲ್ಲ ಕಾಪಿನಾದರೂ ಆಗಿರಬೇಕು. ಓನ್ಲಿ ಕಟ್ ಆರ್ ಕಾಪಿಡ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಪೇಸ್ಟೆಡ್. ಕಟ್ ಆಗಿರ್ತಕ್ಕಂಥ ಅಥವಾ ಕಾಪಿ ಆಗಿರ್ತಕ್ಕಂಥ ಆಬ್ಜೆಕ್ಟ್ಸನ್ನು ಮಾತ್ರ ಪೇಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಕಂಟ್ರೋಲ್ ವಿ ಪೇಸ್ಟ್ ಆಗಬೇಕು ಅಂದರೆ ಅದ್ರ ಹಿಂದೆ ಕಟ್ ಮಾಡಬೇಕು. ಈ ರಾಜು ವೆಂಟು ಮಾರ್ಕೆಟ್, ಅದರಲ್ಲಿ ಮಾರ್ಕೆಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಕಾಪಿ ಮಾಡಿದರೆ, ಕಂಟ್ರೋಲ್ ವಿ ಪ್ರೆಸ್ ಮಾಡಿದ್ರೆ ಆ ಲೈನ್ ಏನಾಗುತ್ತೆ ಮತ್ತೆ ಪೇಸ್ಟ್ ಆಗುತ್ತೆ. ಪೇಸ್ಟ್ ಆಗಬೇಕು ಅಂದರೆ ಒಂದು ಕಾಪಿ ಆಗಿರಬೇಕು, ಇಲ್ಲ ಕಟ್ ಆಗಿರಬೇಕು. ಸರಿನಾ? ಅದು ಮಾತ್ರ. ಕಟ್ ಅಂತಂದರೆ ಸಿ ಕಂಟ್ರೋಲ್ ಪ್ಲಸ್ ಎಕ್ಸ್ ಕಟ್, ಅದು ಪೇಸ್ಟ್ ಮಾಡ್ಕೋಬೋದು. ಕಂಟ್ರೋಲ್ ಪ್ಲಸ್ ಸಿ ಅದೇನಾಗುತ್ತೆ ಕಾಪಿ ಆಗಿರುತ್ತೆ. ಅದು ಕಂಟ್ರೋಲ್ ವಿ ಮಾಡಿದಾಗ ಎರಡು ಪೇಸ್ಟ್. ಬಟ್ ಡಿಲೀಟ್ ಮಾಡಿದ್ದು ಯಾವ ಕಾರಣಕ್ಕೂ ಪೇಸ್ಟ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಡಿಲೀಟ್ ಕೀ ಪ್ರೆಸ್ ಮಾಡಿದಿರಿ ಅಂತಂದರೆ ಅದು ಪೇಸ್ಟ್ ಆಗಲ್ಲ. ಡಿಲೀಟೆಡ್ ಐಟಮ್ ವಿಲ್ ನೆವರ್ ಬಿ ಪೇಸ್ಟೆಡ್. ಕಟ್ ಆ್ಯಂಡ್ ಕಾಪಿಡ್ ಐಟಮ್ಸ್ ವಿಲ್ ಬಿ ಪೇಸ್ಟೆಡ್. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಕಂಟ್ರೋಲ್ ವಿ. ನೆಕ್ಸ್ಟ್ ಬರೋಣ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ ಅಂತಂದರೆ ಕ್ಲೋಸ್ ವಿಂಡೋ ಅಂತೇಳಿ. MS Word ಅಪ್ಲಿಕೇಶನ್ ವಿಂಡೋ ಏನು ಓಪನ್ ಮಾಡ್ಕೊಂಡಿರ್ತೀರಲ್ಲ, MS Word ಅಪ್ಲಿಕೇಶನ್, ಅದರಲ್ಲಿ ವೈಟ್ ಏನು ಡಾಕ್ಯುಮೆಂಟ್ ಏರಿಯಾ ಇದೆಯಲ್ಲ, ದಟ್ ಡಾಕ್ಯುಮೆಂಟ್ ಏರಿಯಾ ವಿಲ್ ಬಿ ಡಿಸಪಿಯರ್. ಡಾಕ್ಯುಮೆಂಟ್ ಏರಿಯಾ MS Word ಸಂಪೂರ್ಣ ಡಿಸಪಿಯರ್ ಆಗಲ್ಲ. ಕಂಟ್ರೋಲ್ ಡಬ್ಲ್ಯೂ ಅಂತಂದರೆ ಆ ವೈಟ್ ಏರಿಯಾ ಏನಿದೆಯಲ್ಲ, ಡಾಕ್ಯುಮೆಂಟ್ ಏರಿಯಾ ಅಂತ ಕರಿತೀವಲ್ಲ, ದಾಟ್ ಡಾಕ್ಯುಮೆಂಟ್ ಏರಿಯಾ ವಿಲ್ ಬಿ ಡಿಸಪಿಯರ್ಡ್ ಆ್ಯಸ್ ಸೂನ್ ಆಸ್ ಯು ಪ್ರೆಸ್ ದ ಕಂಟ್ರೋಲ್ ಪ್ಲಸ್ ಡಬ್ಲ್ಯೂ. ಸೊ ಡಬ್ಲ್ಯೂ ಮೀನ್ಸ್ ಕ್ಲೋಸ್ ವಿಂಡೋ ಅಂತ ಹೇಳ್ತಾ ಇದ್ದೀರಾ. ಕ್ಲೋಸ್ ಡಾಕ್ಯುಮೆಂಟ್ ವಿಂಡೋ. ಎಸ್ ಯು. ನೆಕ್ಸ್ಟ್ ಬರೋಣ ಕಂಟ್ರೋಲ್ ಯು ಡಬ್ಲ್ಯೂ ಎಕ್ಸ್ ಕಂಟ್ರೋಲ್ ಪ್ಲಸ್ ಎಕ್ಸ್ ನೋಡಿ ಹೆಂಗಿದೆ, ಕತ್ರಿ ಅಂದರೆ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಈಗ ರಾಜು ವೆಂಟು ಮಾರ್ಕೆಟ್ ಇದೆ, ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಕ್ಸ್ ಕೊಟ್ಟರೆ ಅದು ಕಟ್ ಆಗುತ್ತೆ. ಮತ್ತೆ ಬೇಕಂದ್ರೆ ಕಂಟ್ರೋಲ್ ವಿ ಕೊಟ್ಟು ಪೇಸ್ಟ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು. ಓಕೆ, ನೆಕ್ಸ್ಟು ಹಾಗೆ ನೆಕ್ಸ್ಟ್ ಬರೋಣ ಕಂಟ್ರೋಲ್ ಪ್ಲಸ್ ವೈ ಅಂತಂದರೆ ರೀಡು. ಕಂಟ್ರೋಲ್ ವೈ ಅಂತಂದರೆ ರೀಡು ಅಂದರೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕಂಟ್ರೋಲ್ ಪ್ಲಸ್ ಝಡ್ ಅಂತಂದರೆ ಅಂಡು. ಏನಿದು ಅಂಡು ಮತ್ತು ರೀಡು? ಅಂಡು ಅಂತಂದರೆ ಮಾಡಬೇಡ, ಏನು ಮಾಡಿದ್ನೋ ಅದು ಮಾಡಬೇಡ. ಈಗ ಕಂಟ್ರೋಲ್ ಎಕ್ಸ್ ಕೊಟ್ಟೆ, ರಾಜು ವೆಂಟು ಮಾರ್ಕೆಟ್ ಅಂತೇಳಿದೆ, ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಕ್ಸ್ ಕೊಟ್ಟೆ, ಹೋಯ್ತದು. ಅಯ್ಯೋ ಹೋಗ್ಬಿಡ್ತಲ್ಲ, ಬೇಕಾಗಿತ್ತು ನನಗೆ. ಅದೇನು ಮಾಡಿದ್ದು ಅದು ಮಾಡಬೇಡ, ಅಂಡು. ಏನು ಮಾಡಿದ್ದು ಅದು ಮಾಡಬೇಡ. ಕಂಟ್ರೋಲ್ ಝಡ್ ಕೊಡ್ರಿ, ಮತ್ತು ರಿಪೀಟ್ ಆಗುತ್ತೆ. ಹಿಂದಿನ ಆ್ಯಕ್ಷನ್ ಏನು ಮಾಡಿದ್ರಲ್ಲ ಅದು ಎರೇಸ್ ಆಗುತ್ತೆ ಅಂತೇಳಿ. ಹಿಂದಿನ ಆ್ಯಕ್ಷನ್ ಏನಿತ್ತೋ ಅದು ಬರೋದಿಲ್ಲ. ಕಟ್ ಆಗಿತ್ತಾ, ಕಟ್ ಆಗದಂಗೆ ಇರುತ್ತೆ. ರೀಡು ಅಂತಂದರೆ ಮತ್ತೆ ಮುಂದಕ್ಕೆ ಹೋಗೋದು ಅಲ್ವಾ. ಅಂಡು ಅಂತಂದರೆ ಈಗ ರೀಸೆಂಟ್ ಆ್ಯಕ್ಷನ್ ಏನು ಮಾಡಿದ್ರೋ ಅದು ಏನಾಗುತ್ತೆ, ಆಗದೇ ಇರೋ ರೀತಿಯಲ್ಲಿ ಆಗುತ್ತೆ. ಕಂಟ್ರೋಲ್ ವೈ ಅಂತಂದರೆ ಅದು ಮತ್ತೆ ಆಗುತ್ತೆ ಅಂಥೇಳಿ. ಓಕೆ, ಈ ಉದಾಹರಣೆ ನಾನೇನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ. ಇದಷ್ಟು ಅಳಿಸಿದೆ. ಅಯ್ಯೋ ನನಗೆ ಬೇಕಿತ್ತು, ಕಂಟ್ರೋಲ್ ಝಡ್ ಮತ್ತೆ ಬರುತ್ತೆ. ಅಯ್ಯೋ ಮತ್ತೆ ಹೋಗ್ಬೇಕಿತ್ತು ರೀ, ಕಂಟ್ರೋಲ್ ವೈ ರೀಡು. ಅದು ರೀಡು ಅಂತ ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಾಯಿತು ಅನ್ಕೊಂಡು. ನೆಕ್ಸ್ಟ್ ಇದ್ರ ಜೊತೆಗೆ ಕಂಟ್ರೋಲ್ ಪ್ಲಸ್ 1 ಮತ್ತು ಕಂಟ್ರೋಲ್ ಪ್ಲಸ್ 2, ನೆಕ್ಸ್ಟು ಕಂಟ್ರೋಲ್ ಪ್ಲಸ್ 5 ಈ ನಂಬರ್ಸನ್ನು ಕೂಡ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಪ್ಲಸ್ 1 ಅಂತಂದರೆ ಸಿಂಗಲ್ ಲೈನ್ ಸ್ಪೇಸು. ಇದು ಕಂಟ್ರೋಲ್ ಪ್ಲಸ್ 2 ಅಂತಂದರೆ ಡಬಲ್ ಲೈನ್ ಸ್ಪೇಸು. ಇದು 1.5 ಲೈನ್ ಸ್ಪೇಸ್ ಅಂತೇಳಿ. ಏನಿದು ಕಂಟ್ರೋಲ್ 1 2 3 ಅಂದರೆ ಒಂದು ಪ್ಯಾರಾಗ್ರಾಫನ್ನು ಟೈಪ್ ಮಾಡಿ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿರ. ಕಂಟ್ರೋಲ್ 1 ಪ್ರೆಸ್ ಮಾಡಿದ್ರೆ ಒಂದು ಲೈನಿಗೂ ಮತ್ತೊಂದು ಲೈನಿಗೂ 1 ಲೈನ್ ಸ್ಪೇಸ್ ಬರುತ್ತೆ. ಅದೇ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ 2 ಮಾಡಿದ್ರು ಒಂದು ಲೈನಿಗೂ ಮತ್ತೊಂದು ಲೈನಿಗೂ 2 ಲೈನ್ಗಳ ಅಂತರ ಇರ್ತದೆ ಸ್ಪೇಸು. ಅದೇ ಕಂಟ್ರೋಲ್ 5 ಪ್ರೆಸ್ ಮಾಡಿದ್ರೆ 1.5 ಲೈನು ಅಂದರೆ 1.5 ಲೈನ್ ಸ್ಪೇಸ್ ಇರ್ತದೆ ಅಂತೇಳಿ. ಇದು ಕಂಟ್ರೋಲಿಂದ ಪ್ರಾರಂಭವಾಗ್ತಕ್ಕಂತಹ ಕೇವಲ ಕಂಟ್ರೋಲ್ ಅಂತ ಒಂದೇ ಒಂದು ಯಾವುದು ಸ್ಪೆಷಲ್ ಪರ್ಪಸ್ ಕೀಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಂಟ್ರೋಲ್ ಶಿಫ್ಟ್ ನಾನು ಹೇಳಿಲ್ಲ, ಅದನ್ನು ಮತ್ತೊಂದು ಸಲ ಹೇಳ್ತೀನಿ. ಸೊ ಕಂಟ್ರೋಲಿಂದ ಸ್ಟಾರ್ಟ್ ಆಗಿ ಕಂಟ್ರೋಲ್ ಝಡ್ಡಿಂದ ಕಂಟ್ರೋಲ್ ಎ ಟು ಕಂಟ್ರೋಲ್ ಝಡ್ ಮತ್ತು ಕಂಟ್ರೋಲ್ 1 2
5 ಇವುಗಳನ್ನು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇದನ್ನ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ನಲ್ಲಿ ಭಾಳಷ್ಟು ಸಲ ಕೇಳಿದರೆ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.